ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಿಂಗ್ ಈಸ್ ಕಿಂಗ್ ಕೇಳಿದ್ದೀರಾ? ಇದೇನಪ್ಪ ಇದು? ನಾವೆಲ್ಲ ಸಿಂಗ್ ಈಸ್ ಕಿಂಗ್ ಕೇಳಿದೀವಿ, ಇವರು ಸ್ವಿಂಗ್ ಈಸ್ ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ರಾ? ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಗೊತ್ತಿರೋನು ಕಿಂಗ್ ಟ್ರೇಡರ್ ಆಗ್ತಾನೆ. ಸ್ವಿಂಗ್ ಟ್ರೇಡಿಂಗ್ ನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಅವನು ಕಿಂಗ್ ಆಗೋಗ್ತಾನೆ. ಸೊ ಇದೇನಪ್ಪ, ಎಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲೂ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಕೇಳಿದೀವಿ, ಇವ್ರೇನಾದ್ರೂ ಬೇರೆ ತರ ಹೇಳ್ತಾರ ಅಥವಾ ಅದನ್ನೇ ಹೇಳ್ತಾರ ಅಂತ ನೋಡ್ತಾ ಇದ್ರೆ ಖಂಡಿತ ನಾನು ಬೇರೆ ಎಲ್ಲಾರ ತರನೇ ಹೇಳಲ್ಲ. ನೋಡಿ, ನಾನು ಯಾವ ತರ ಸ್ವಿಂಗ್ ಟ್ರೇಡಿಂಗ್ ನ ಅರ್ಥ ಮಾಡ್ಕೊಂಡಿದೀನಿ, ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ಬರೋರ್ಗೆ ನಾನು ಯಾವ ತರ ಸ್ವಿಂಗ್ ಟ್ರೇಡಿಂಗ್ ನ ಹೇಳ್ಕೊಡ್ತಾ ಇದ್ದೀನಿ ಅಂತ ಒಂದು ಸ್ಮಾಲ್ ವಿಡಿಯೋ ಮುಖಾಂತರ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ತರ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಬೈ ಫಾರ್ ಸ್ವಿಂಗ್ ಟ್ರೇಡಿಂಗ್ ಬೈ ಫಾರ್ 3, 5, 8, 10%, ಅಂದ್ರೆ 3%, 10%, 5%, 8% ಎಷ್ಟು ದಿನದಲ್ಲಿ? ಒಂದು 3 ದಿನ, 5 ದಿನ, 10 ದಿನ, 15 ದಿನದಲ್ಲಿ ಇಷ್ಟು ರಿಟರ್ನ್ಸ್ ಬಂತು ಅಂತಂದ್ರೆ ಆ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡ್ತಾ ಇದ್ರೆ ಅದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತ ಎಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲೂ ಹೇಳ್ತಾರೆ. ಇದು ಕರೆಕ್ಟ್. ಆದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಏನು ಅಂತಂದ್ರೆ, ನಾನು ಯಾವಾಗ ಬೈ ಮಾಡ್ತೀನಿ ಅಂತಂದ್ರೆ ಆಲ್ವೇಸ್ ಐ ಆಮ್ ಬೈಯಿಂಗ್ ವೆನ್ ಸ್ಟಾಕ್ ಈಸ್ ಗೋಯಿಂಗ್ ಅಪ್. ಅಂದ್ರೆ ನೋಡಿ, ಎರಡು ತರ ಬೈ ಮಾಡ್ತಾರೆ. ಒಂದು, ಸ್ಟಾಕ್ ನ ಸಪೋರ್ಟ್ ಎಲ್ಲಿ ತಗೊಳ್ತಾ ಇದೆ ಅಂತ ನೋಡಿ ಬೈ ಮಾಡ್ತಾರೆ, ಮತ್ತೆ ರೆಸಿಸ್ಟೆನ್ಸ್ ಅಲ್ಲಿ ಸೆಲ್ ಮಾಡ್ತಾರೆ. ಇಲ್ಲಿ ನಾನು ಒಂದೇ ತರ ಮಾಡೋದು. ಯಾಕೆ ಅಂತಂದ್ರೆ ನಾನು ಸಿಂಗಲ್ ಸ್ಟ್ರಾಟಜಿನ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಹಾಗಾಗ್ಬಿಟ್ಟು ನಾನು ರೆಸಿಸ್ಟೆನ್ಸ್ ಅಲ್ಲಿ ಅಂದ್ರೆ ಬ್ರೇಕ್ಔಟ್ ಆದಾಗ ಮಾತ್ರ ನಾನು ಸ್ವಿಂಗ್ ಟ್ರೇಡಿಂಗ್ ನ ತಗೊಳ್ತೀನಿ. ಅವಾಗ ನಿಮ್ಗೆ ಸಪೋರ್ಟ್ ಅಲ್ಲಿ ತಗೊಳ್ಬೇಕಾ ಅಂತ ಕನ್ಫ್ಯೂಷನ್ಸ್ ಇರಲ್ಲ. ಬ್ರೇಕ್ಔಟ್, ಎಲ್ಲಾ ಬ್ರೇಕ್ಔಟ್ ಟ್ರೇಡ್ಸ್ ನೀವು ಒಂದೇ ಪ್ಯಾಟರ್ನ್ ಅಲ್ಲಿ ತಗೊಳ್ತಾ ಇದ್ರೆ ನೀವು ಸಪೋರ್ಟ್ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಅದು ಸಪೋರ್ಟ್ ತಗೊಂಡು, ಫ್ರೆಂಡ್ಸ್, ನಮ್ಗೆ ಮಾರ್ಕೆಟ್ ಅಲ್ಲಿ ನೀನು ಕಡಿಮೆಗೆ ಬೈ ಮಾಡಿದ್ಯಾ ಜಾಸ್ತಿಗೆ ಬೈ ಮಾಡಿದ್ಯಾ ಅಂತ ಯಾರು ಕೇಳಲ್ಲ. ನೀವು ಬೈ ಮಾಡಿದಾದ್ಮೇಲೆ ಸ್ಟಾಕ್ ಮೇಲಕ್ಕೆ ಹೋಯ್ತಾ, ನೀನು ಪ್ರಾಫಿಟ್ ಮಾಡಿದ್ಯಾ, ಅಷ್ಟೇ ಬೇಕಾಗೋದು. 600 ರೂಪಾಯಿ ಇರೋ ಸ್ಟಾಕ್ ನೀನು 620ರಲ್ಲಿ ಬೈ ಮಾಡಿದ್ರು, 620ರಿಂದ 650 ಸೆಲ್ ಮಾಡಿದ್ರು ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಅದೇ 600 ರೂಪಾಯಿ ಇರೋ ಸ್ಟಾಕು 500 ರೂಪಾಯಿಗೆ ಬಂದಾಗ ಅಲ್ಲಿ ನಾವು ಸಪೋರ್ಟ್ ತಗೊಂಡು ಇದು ಬೈ ಮಾಡೋದಕ್ಕೆ ನೋಡಿದ್ರೆ ಇದು ಏನಾಗುತ್ತೆ ಅಂತಂದ್ರೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾಕು ಮೇಲಕ್ಕೆ ಹೋಗ್ಬೇಕಾದ್ರೆ ನಾನು ಯಾವ ತರ ಮಾಡ್ತೀನಿ ಅಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಸಪೋರ್ಟ್ ಅಲ್ಲಿ ನಾನು ಬೈ ಅನ್ನ ಮಾಡಲ್ಲ. ನಾನು ಯಾವಾಗ್ಲೂ ಸ್ಟಾಕ್ಸ್ ಮೇಲೆ ಹೋಗ್ತಾ ಇದ್ದಾಗ ಮಾತ್ರ ಬೈ ಮಾಡ್ತೀನಿ. ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಈಗ ರೀಸೆಂಟ್ ಆಗಿ ನಾನೊಂದು ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡ್ ನ ಅಪ್ಡೇಟ್ ಮಾಡಿದ್ದೆ. ನೋಡಿ, ITC ನಾನು ಇಲ್ಲಿ ಬೈ ಮಾಡಿದ್ದೆ 449 ಅರೌಂಡ್ 450. ನೋಡಿ, ಇಲ್ಲಿ ನಾನು ಸಪೋರ್ಟ್ ಅಲ್ಲಿ ಬೈ ಮಾಡ್ತಾ ಇಲ್ಲ, ನಾನು ರೆಸಿಸ್ಟೆನ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದೀನಿ. ಅಂದ್ರೆ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಬೈ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಹೈ ಅಲ್ಲಿ ನಾನು ಬೈ ಮಾಡ್ತಾ ಇದ್ದೀನಿ. ಸೊ ನಂದು ಯಾವುದೇ ಸ್ವಿಂಗ್ ಟ್ರೇಡಿಂಗ್ ಇದ್ರು ನಾನು ಸ್ಟಾಕ್ ಮೇಲಕ್ಕೆ ಹೋಗ್ಬೇಕಾದ್ರೆ ಬೈ ಮಾಡ್ತೀನಿ, ಅದು ಕೆಳಗಡೆ ಬಂದಾಗ ನಾನು ಬೈ ಮಾಡೋದಕ್ಕೆ ಹೋಗಲ್ಲ. ಸೊ ಇದೊಂದು ಎಕ್ಸಾಂಪಲ್. ನೋಡಿ, ರೀಸೆಂಟ್ ಆಗಿ ನಾನೊಂದು ಟಾಟಾ ಮೋಟರ್ಸ್ ಟ್ರೇಡ್ ನ ಅಪ್ಡೇಟ್ ಮಾಡಿದ್ದೆ, ಮತ್ತೆ ಒಂದು ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದ್ದೆ. ಅದನ್ನು ನಾನು ನೋಡಿ ಇಲ್ಲಿ ಬೈ ಮಾಡಿದ್ದೀನಿ 692. ಇದು ಅಷ್ಟೇ, ಇಲ್ಲಿ ನಾನು ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಸ್ವಿಂಗ್ ಟ್ರೇಡಿಂಗ್ ನ ತಗೊಂಡಿದ್ದೀನಿ, ಯಾವುದೇ ಸಪೋರ್ಟ್ ಅಲ್ಲಿ ನಾನು ತಗೊಂಡಿಲ್ಲ. ನೆಕ್ಸ್ಟ್, ಇವತ್ತೊಂದು ಈಚರ್ ಮೋಟಾರ್ಸ್ ಒಂದು ಟ್ರೇಡ್ ತಗೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ನನ್ನ ಗ್ರೂಪ್ ಅಲ್ಲಿ ನಾನು ಅದನ್ನ ಶೇರ್ ಮಾಡಕ್ ಆಗ್ಲಿಲ್ಲ. ನೋಡಿ, ಆಲ್ಮೋಸ್ಟ್ 4033, ಆಲ್ಮೋಸ್ಟ್ 4015 ಅಲ್ಲಿ ನಾನು ಬೈ ಮಾಡಿದ್ದೆ. ಅದು 4200 ರುಪೀಸ್ ವರೆಗೂ ಹೋಗಿತ್ತು. ಇದನ್ನು ನಾನು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದಾಗ ನಾನು ಬೈ ಮಾಡಿದ್ದೆ. ಯಾವುದೇ ಸ್ಟಾಕ್ ನಾನು ಸಪೋರ್ಟ್ ಅಲ್ಲಿ ಬೈ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ನನಗೆ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ನಾನು ಇದೊಂದೇ ಮೆಥಡ್ ನ ಫಾಲೋ ಮಾಡ್ತೀನಿ. ಹಾಗಾಗ್ಬಿಟ್ಟು ನಾನು ಸಪೋರ್ಟ್ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಸೊ
ಈ ವಿಡಿಯೋದಲ್ಲಿ ನಿಮಗೆ ಈ ಸಪೋರ್ಟ್ ಅಂದ್ರೆ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ನಾವು ಬೈ ಮಾಡ್ತೀನಿ, ಅದೊಂದು ಮೇಜರ್ ಡಿಫ್ರೆನ್ಸ್. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಸಪೋರ್ಟ್ ಅಲ್ಲೂ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ, ರೆಸಿಸ್ಟೆನ್ಸ್ ಅಲ್ಲೂ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ, ಸಪೋರ್ಟ್ ಅಲ್ಲೂ ಮಾಡ್ತಾರೆ, ರೆಸಿಸ್ಟೆನ್ಸ್ ಅಲ್ಲೂ ಮಾಡ್ತಾರೆ. ಸೊ ಅವಾಗ ಕ್ಲಾರಿಟಿ ಇರಲ್ಲ. ನನ್ಗೆ ಇವತ್ತರೆಗೂ ಆ ತರ ಮಾಡಿದಾಗ ಕ್ಲಾರಿಟಿ ಸಿಕ್ಕಿಲ್ಲ, ಸಪೋರ್ಟ್ ಅಲ್ಲಿ ಮಾಡದ ರೆಸಿಸ್ಟೆನ್ಸ್ ಅಲ್ಲಿ ಮಾಡದ. ಸೊ ಹಾಗಾಗ್ಬಿಟ್ಟು ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ನಾನು ಬ್ರೇಕ್ಔಟ್ ಅಲ್ಲೇ ಮಾಡೋದು ಅಂತ. ಸೊ ಇನ್ನೊಂದು, ಆಲ್ವೇಸ್ ಕ್ಲೋಸ್ ದ ಎಂಟ್ರಿ ಆನ್ ಲಾಸ್ಟ್ ಡೇ ಆಫ್ ದ ಮಂತ್. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೋಡಿ, ಒಂದು ಟ್ರೇಡ್ ನಾನು 1ನೇ ತಾರೀಕು ತಗೊಂಡೆ, ಡಿಸೆಂಬರ್ 1, ಅದಕ್ಕೆ 30ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಂದ್ರೆ ನನ್ನ ಪ್ರಕಾರ ಏನು ಅಂತಂದ್ರೆ, ನೀವು ಡಿಸೆಂಬರ್ 1ನೇ ತಾರೀಕು ತಗೊಂಡಿರೋ ಟ್ರೇಡು 5ನೇ ತಾರೀಕು ಕ್ಲೋಸ್ ಮಾಡಿ, 10ನೇ ತಾರೀಕು ಕ್ಲೋಸ್ ಮಾಡಿ, 15ನೇ ತಾರೀಕು ಕ್ಲೋಸ್ ಮಾಡಿ, 20ನೇ ತಾರೀಕು ಕ್ಲೋಸ್ ಮಾಡಿ, ಓಕೆ. ಆದ್ರೆ ಡಿಸೆಂಬರ್ 25ಕ್ಕೆ ಏನಾದ್ರು ಟ್ರೇಡ್ ತಗೊಂಡ್ರೆ, ಅದು ಸ್ವಿಂಗ್ ಟ್ರೇಡ್ ಆಗಿದ್ರೆ ಅದನ್ನ ಜನವರಿ 5ನೇ ತಾರೀಕುವರೆಗೂ ನಾನು ಹೋಲ್ಡ್ ಮಾಡಲ್ಲ. ನಾನು ಡಿಸೆಂಬರ್ 25ನೇ ತಾರೀಕು ತಗೊಂಡ್ರೆ 30ನೇ ತಾರೀಕೆ ಲಾಸ್ಟ್, ಅಂದ್ರೆ ಲಾಸ್ಟ್ ಡೇ, ಅದು 30th ಇರ್ಲಿ ಅಥವಾ 31st ಇರ್ಲಿ, ನಾನು ಕ್ಲೋಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಡಿಸೆಂಬರ್ 1ನೇ ತಾರೀಕು ನಾನು ಸ್ವಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ 30ನೇ ತಾರೀಕುವರೆಗೂ ಎಷ್ಟು ಪ್ರಾಫಿಟ್ ಮಾಡಿದೆ ಅಥವಾ ಎಷ್ಟು ಲಾಸ್ ಆಯ್ತು, ಇದನ್ನ ನಾನು ಅನಲೈಸ್ ಮಾಡ್ಕೊಬೇಕು ಅಂತಂದ್ರೆ ಮಂತ್ ಆನ್ ಮಂತ್ ಸ್ವಿಂಗ್ ಟ್ರೇಡಿಂಗ್ ಕ್ಲೋಸ್ ಮಾಡಿದ್ರೆ ಮಾತ್ರ ನಾನು ಅನಲೈಸ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ 25ನೇ ತಾರೀಕು ತಗೊಂಡು ಜನವರಿ 5ನೇ ತಾರೀಕು ಬುಕ್ ಮಾಡ್ತೀನಿ ಅಂತಂದ್ರೆ ಮತ್ತೆ ಅದು P&L ನೆಕ್ಸ್ಟ್ ಮಂತ್ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಸ್ವಿಂಗ್ ಟ್ರೇಡಿಂಗ್ ಯಾರೇ ಏನೇ ಹೇಳಿರ್ಲಿ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಕಡೆ, ಅವರೆಲ್ಲ ಆ ತರ ಮಾಡ್ತಾ ಇದ್ದಾರೆ, ಅದು ನನ್ಗೆ ಗೊತ್ತಿಲ್ಲ. ಆದ್ರೆ ನಾನ್ ಮಾಡ್ತಾ ಇರೋದೇನು ಅಂತಂದ್ರೆ ಈ ತರ 1ನೇ ತಾರೀಕು ನಾನು ತಗೊಂಡ್ರೆ 5ನೇ ತಾರೀಕು ಬುಕ್ ಮಾಡ್ತೀನಿ, ಅಥವಾ 10ನೇ ತಾರೀಕು ಮಾಡ್ತೀನಿ, ಅಥವಾ 20ನೇ ತಾರೀಕು ಮಾಡ್ತೀನಿ. ಅದೇ ನೋಡಿ, ನಾನೇನಾದ್ರು 28ನೇ ತಾರೀಕು ತಗೊಂಡ್ರೆ, ನೋಡಿ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೊನ್ನೆ ಟಾಟಾ ಮೋಟರ್ಸ್ ಒಂದು ಟ್ರೇಡ್ ನ ಪೋಸ್ಟ್ ಮಾಡಿದ್ದೆ. ನೋಡಿ ಇಲ್ಲಿ ನಾನು 28ನೇ ತಾರೀಕು ತಗೊಂಡಾಗ ಶಾರ್ಟ್ ಟರ್ಮ್ ಬುಲಿಶ್ 3 to 5 days ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ಆಮೇಲೆ ನೆಕ್ಸ್ಟ್ ಡೇನೆ ನಾನು 29ನೇ ತಾರೀಕು, ಯಾಕೆಂದ್ರೆ ನನಗೆ ಗೊತ್ತು 30ನೇ ತಾರೀಕು ನಾನು ಈ ಟ್ರೇಡ್ ನ ಕ್ಲೋಸ್ ಮಾಡಬೇಕು. ಹಾಗಾಗ್ಬಿಟ್ಟು 1:1 ಟಾರ್ಗೆಟ್ ನೆಕ್ಸ್ಟ್ ಡೇನೆ ಬಂತು, ಹಾಗಾಗಿ ನಾನು ಅಲ್ಲಿ ಕ್ಲೋಸ್ ಮಾಡಿದೆ. ನೆಕ್ಸ್ಟ್ ನೋಡಿ, ನಾನು ಈಗ ಶಾರ್ಟ್ ಟರ್ಮ್ ಬುಲಿಶ್ ವ್ಯೂ 30 days ಹೋಲ್ಡಿಂಗ್ ಪೀರಿಯಡ್ ಜಿಂದಾಲ್ ಸ್ಟೀಲ್ 692 ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ನಾನು ತಗೊಂಡಿರೋದಕ್ಕೆ ನನಗೆ 30 ದಿನ ಟೈಮ್ ಇದೆ. ಹಾಗಾಗ್ಬಿಟ್ಟು ನಾನು 30 days ಹೋಲ್ಡಿಂಗ್ ಪೀರಿಯಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿ ಇವತ್ತು DLF ಶಾರ್ಟ್ ಟರ್ಮ್ ಬುಲಿಶ್ ವ್ಯೂ 26 days ಹೋಲ್ಡಿಂಗ್, ಯಾಕೆಂದ್ರೆ 4ನೇ ತಾರೀಕು ತಗೊಂಡಿದ್ದೀನಿ, ಇನ್ನ ಉಳಿದಿರೋದು ಇನ್ನ 26 ದಿನ. ಹಾಗಾಗ್ಬಿಟ್ಟು 26 ದಿನ ಮ್ಯಾಕ್ಸಿಮಮ್. ಇಲ್ಲಿ ನಿಮ್ಗೆ ಕ್ಲಿಯರ್ ಮೈಂಡ್ ಸೆಟ್ ಇರುತ್ತೆ, ನಾನು ಇವತ್ತು ತಗೊಂಡ್ರೆ ಲಾಸ್ಟ್ ಡೇ ಆಫ್ ದ ಮಂತ್ ನಾನು ಕ್ಲೋಸ್ ಮಾಡಬೇಕು. ಸೊ ಫ್ರೆಂಡ್ಸ್, ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ, ಕಂಪ್ಲೀಟ್ ಆಗಿ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ಸ್ ಏನು, ಯಾವಾಗ ಅದು ಎಕ್ಸಿಟ್ ಆಗಬೇಕು, ಯಾವಾಗ ಟ್ರಯಲ್ ಮಾಡಬೇಕು, ಯಾವಾಗ 1:1 ಪ್ರಾಫಿಟ್ ಬುಕ್ ಮಾಡಬೇಕು, 1:1 ಪ್ರಾಫಿಟ್ ಬುಕ್ ಮಾಡಿದಾದ್ಮೇಲೆ ಮಿಕ್ಕಿದ್ದು ಎಲ್ಲಿವರೆಗೂ ಹೋಲ್ಡ್ ಮಾಡಬೇಕು, ಇದೆಲ್ಲ ತಿಳ್ಕೊಬೇಕು ಅಂತಂದ್ರೆ ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆದ್ರೆ ಅದರಲ್ಲಿ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಯಾಕೆ ನಾನು DLF ಬೈ ಮಾಡಿದ್ದೆ, ಯಾಕೆ ನಾನು ಟಾಟಾ ಮೋಟಾರ್ಸ್ ಬೈ ಮಾಡಿದ್ದೆ. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದನ್ನ ಪೋಸ್ಟ್ ಮಾಡ್ತಾರೋ ಉದ್ದೇಶನೇ ಈ ಸಿಸ್ಟಮ್ ನ ಕಲಿಬೇಕು ಅನ್ನೋರು ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವೆಲ್ಲ ಕಾಲ್ ಮಾಡಿ ನಿಮ್ಮ ಸೀಟ್ಸ್ ನ ಬುಕ್ ಮಾಡ್ಕೊಬಹುದು. ಎವ್ರಿ ಸ್ಯಾಟರ್ಡೆ ಮತ್ತೆ ಸಂಡೇ ನಮ್ಮ ಆಫೀಸ್ ನಲ್ಲಿ ನಾವು ಟ್ರೈನಿಂಗ್ ಸೆಷನ್ಸ್ ನ ಕಂಡಕ್ಟ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ನಿಮ್ಮ ಸೀಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಅದನ್ನ ಹೇಳಿದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.